ನಮಸ್ಕಾರ ಸ್ನೇಹಿತರೆ. ರಾಘವ್ ಚಡ್ಡಾ ರಾಜಕಾರಣಿಯಾಗಿ ಭಾರಿ ಹೆಸರುವಾಸಿಯಾಗಿರುವಂತಹ ನಾಯಕ ಮತ್ತು ಕಳೆದ ಹಲವಾರು ದಿನಗಳಿಂದ ಭಾರಿ ಸುದ್ದಿಯಲ್ಲಿರುವಂಥ ನಾಯಕನೂ ಕೂಡ ಹೌದು ಮತ್ತು ಅತಿ ಹೆಚ್ಚು ರಾಜಕೀಯದಲ್ಲಿ ಪ್ರಚಾರವನ್ನು ಗಿಟ್ಟಿಸಿಕೊಂಡಂತಹ ವ್ಯಕ್ತಿಯೂ ಕೂಡ ಹೌದು. ಹೀಗಿರುವಂಥ ರಾಘವ್ ಚಡ್ಡಾ ಈಗಾಗಲೇ AAPಯನ್ನು ಬಿಟ್ಟು ಈಗ BJPಯನ್ನು ಸೇರ್ಪಡೆ ಆಗಿದ್ದಾರೆ. ಬಹುತೇಕ ಈಗ BJPಯನ್ನು ಸೇರ್ಪಡೆ ಆಗಿದ್ದಾರೆ. ಸದಾ ಸುದ್ದಿಯಲ್ಲಿರುವಂತಹ ಮತ್ತು ಬೇರೆ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ನಲ್ಲಿ ಸುದ್ದಿ ಆಗ್ತಿದ್ದಂತಹ ರಾಘವ್ ಚಡ್ಡಾ ಈಗ ಮಾತ್ರ ಪಕ್ಷವನ್ನು ತೊರೆದು BJPಯನ್ನು ಸೇರ್ಪಡೆ ಆಗಿರೋದೇ ದೊಡ್ಡ ಸುದ್ದಿಯಾಗಿದೆ. ಇದರ ಬೆನ್ನಲ್ಲೇ ಈ ರಾಘವ್ ಚಡ್ಡಾ ಮತ್ತು ಅವರ ಹೆಂಡತಿ ಯಾರು ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆಕೆ ದೊಡ್ಡ ನಟಿ, ಜೊತೆಗೆ ಮತ್ತೊಬ್ಬ ಸ್ಟಾರ್ ನಟಿಯ ಸಹೋದರಿಯೂ ಕೂಡ ಹೌದು. ಆಕೆ ಬೇರೆ ಯಾರೂ ಅಲ್ಲ, ಪರಿಣೀತಿ ಚೋಪ್ರಾ. ಹೌದು, ಪ್ರಿಯಾಂಕಾ ಚೋಪ್ರಾ ಅವರ ಸಹೋದರಿ ಪರಿಣೀತಿ ಚೋಪ್ರಾ ಅವರೇ ಈ ರಾಘವ್ ಚಡ್ಡಾ ಅವರ ವೈಫು. ಆದರೆ ಇವರ ಪ್ರೇಮ ಕಥೆ ಇದೆಯಲ್ಲ, ಲವ್ ಸ್ಟೋರಿ ಇದೆಯಲ್ಲ, ಇದು ವೆರಿ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ. ಈ ಲವ್ ಸ್ಟೋರಿ ಬಗ್ಗೆನೂ ಕೂಡ ಈಗ ಸಾಕಷ್ಟು ಜನರಿಗೆ ಕುತೂಹಲ ಹೆಚ್ಚಾಗ್ತಿದೆ. ಈ ನಡುವೆ ರಾಘವ್ ಚಡ್ಡಾ AAPಯಿಂದ BJP ಸೇರ್ಪಡೆ ಆದಂಥ ಬೆನ್ನಲ್ಲೇ ರಾಘವ್ ಚಡ್ಡಾ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ಗಳ ಸಂಖ್ಯೆ ಯಾವ ಪ್ರಮಾಣದಲ್ಲಿ ಇಳಿತಿದೆ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಈ ಮಟ್ಟದಲ್ಲಿ ಹೊಡೆತವನ್ನು ರಾಘವ್ ಚಡ್ಡಾ ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿದರೆ ಈ ಇನ್ಸ್ಟಾಗ್ರಾಮ್ ಏನು ಓಟಾಗಿ ಕನ್ಸಿಡರ್ ಆಗೋದಿಲ್ಲ. ಬಟ್ ಆದರೆ ಒಬ್ಬ ಮನುಷ್ಯನ ಪಾಪ್ಯುಲಾರಿಟಿ ಯಾವ ರೀತಿ ಒಂದೇ ಸಲಕ್ಕೆ ಕುಸಿದು ಬಿಡುತ್ತದೆ, ಅವನ ಫ್ಯಾನ್ ಫಾಲೋವಿಂಗ್ ಅಂದರೆ ಅವನನ್ನು ಫಾಲೋ ಮಾಡ್ತಿದ್ದಂಥವ್ರ ಸಂಖ್ಯೆ ಒಂದೇ ಸಲ ಹೇಗೆ ಡೌನ್ಫಾಲ್ ಆಗ್ತದೆ ಅನ್ನೋದಕ್ಕೆ ಸಾಕ್ಷಿ ಇದೊಂದು ನಿರ್ಧಾರ, ರಾಘವ್ ಚಡ್ಡಾ ತೆಗೆದುಕೊಂಡಂಥ ಇದೊಂದು ನಿರ್ಧಾರ. ಯಾಕೆ ಹೀಗಾಯಿತು? ಜೊತೆಗೆ ಈ ಲವ್ ಸ್ಟೋರಿ ಎಷ್ಟು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ನೀವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಈ ರೀತಿಯೂ ಕೂಡ ಒಂದು ಲವ್ ಸ್ಟೋರಿ ನಡೆಯುತ್ತಾ ಅಂತೇಳಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ದಟ್ ಕೊನೆವರೆಗೂ ಈ ಸ್ಟೋರಿಯನ್ನು ನೋಡಿ, ಜೊತೆಗೆ ನಂತರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ ಈಗ ಸ್ಟೋರಿಗೆ ಬರೋದಾದರೆ, ರಾಜಕಾರಣಿಯಾಗಿರುವಂಥ ರಾಘವ್ ಚಡ್ಡಾ ಸಹಜವಾಗಿಯೇ ರಾಜಕಾರಣದಲ್ಲಿ ಆಲ್ಮೋಸ್ಟ್ ಆಲ್ ಬ್ಯುಸಿ ಇರುವಂತಹ ನಾಯಕ, ಸ್ಫುರದ್ರೂಪಿ ನಾಯಕ ರಾಘವ್ ಚಡ್ಡಾ. ಯಾವ ಬಾಲಿವುಡ್ನ ಹೀರೋಗೂ ಕೂಡ ಕಡಿಮೆ ಇಲ್ಲ, ಹ್ಯಾಂಡ್ಸಮ್ ಹಂಗ್ನ ರೀತಿ ತುಂಬ ನೀಟಾಗಿ ಸ್ಟೈಲಿಶ್ ಆಗಿರುವಂತಹ ಹುಡುಗ. ಈ ಹುಡುಗನಿಗೆ ಬಾಲಿವುಡ್ನ ನಟಿ ಪರಿಣೀತಿ ಚೋಪ್ರಾ ಬೀಳ್ತಾರೆ ಅಂತ ಹೇಳಿದ್ರೆ ಅದೇನು ವಿಶೇಷ ಏನಲ್ಲ. ಅಷ್ಟು ಸುಂದರವಾಗಿರುವಂಥ ಯುವಕನಿಗೆ ಇಂತಹ ಸುಂದರಿ ಬೀಳೋದ್ರಲ್ಲಿ ವಿಶೇಷತೆ ಏನೂ ಕೂಡ ಇಲ್ಲ. ಆದರೆ ಇವರ ಲವ್ ಸ್ಟೋರಿ ಶುರುವಾಗಿದ್ದು ಮುಂಬೈನಲ್ಲೋ ಡೆಲ್ಲಿನಲ್ಲೋ ಅಲ್ಲ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಕಣ್ರಿ. ಹೌದು, ಇವರ ಲವ್ ಸ್ಟೋರಿ ಶುರುವಾಗೋದೇ ಲಂಡನ್ನಲ್ಲಿ. ಇವರ ಪ್ರೇಮ ಕಥೆಯ ಆರಂಭ ಲಂಡನ್ನಿಂದ ಶುರುವಾಗ್ತದೆ. ರಾಜಕಾರಣಿ ರಾಘವ್ ಚಡ್ಡಾ ಮತ್ತು ಬಾಲಿವುಡ್ನ ನಟಿ ಪರಿಣೀತಿ ಚೋಪ್ರಾ ಅವರು ಆಕಸ್ಮಿಕ ಭೇಟಿ, ನಂತರ ಸ್ನೇಹದಿಂದ ಪ್ರೀತಿಯಿಂದ ಮದುವೆಯಿಂದ ದಾಂಪತ್ಯ ಇಲ್ಲಿವರೆಗೆ ತಂದು ನಿಲ್ಲಿಸಿದೆ. ಹೌದು, ರಾಘವ್ ಚಡ್ಡಾ ರಾಜಕಾರಣಿಯಾಗಿರುವಂಥ ರಾಘವ್ ಚಡ್ಡಾ ಬಾಲಿವುಡ್ನ ನಟಿ ಪರಿಣೀತಿ ಚೋಪ್ರಾ ಅವರನ್ನು ಲಂಡನ್ನಲ್ಲಿ ಆಕಸ್ಮಿಕವಾಗಿ ಭೇಟಿಯಾಗ್ತಾರೆ. ಅಲ್ಲಿ ಈ ಸ್ನೇಹ ಶುರುವಾಗ್ತದೆ. ಸ್ನೇಹ ನಿಧಾನಕ್ಕೆ ಅವರ ಪ್ರೀತಿಯಾಗಿ ಬದಲಾಗೋದಕ್ಕೆ ಸಾಕಷ್ಟು ಸಮಯವೇ ತೆಗೆದುಕೊಳ್ಳುತ್ತದೆ. ಇಬ್ಬರು ಕೂಡ ಆಗಾಗ ಭೇಟಿ ಮಾಡೋದು, ಕಾಫಿಗೆ ಹೋಗೋದು, ಡೇಟಿಗೆ ಹೋಗೋದು, ಹೀಗೆಲ್ಲದೂ ಕೂಡ ನಡೀತಾ ಇರ್ತದೆ. ನಂತರ ಈ ಇಬ್ಬರು ಸೆಲೆಬ್ರಿಟಿಗಳು 2023ರಲ್ಲಿ ಮದುವೆ ಆಗುವಂಥ ನಿರ್ಧಾರಕ್ಕೆ ಬರ್ತಾರೆ. 2024ರಲ್ಲಿ ಮದುವೆನೂ ಕೂಡ ಆಗ್ತಾರೆ. ಇನ್ನು ಚಡ್ಡಾ ಮತ್ತು ಪರಿಣೀತಿ ಅವರ ಒಟ್ಟು ನಿವ್ವಳ ಆಸ್ತಿ ಮೌಲ್ಯ ಸುಮಾರು 74.5 ಕೋಟಿ ರೂಪಾಯಿ ಅಂತೇಳಿ ಅಂದಾಜನ್ನು ಮಾಡ್ತಾರೆ. ಈ ಸಂಪತ್ತಿನಲ್ಲಿ ಪರಿಣೀತಿ ಚೋಪ್ರಾ ಅವರ ಆಸ್ತಿಯ ಪಾಲೆ ಹೆಚ್ಚಾಗಿದೆ ಅನ್ನೋದು ಮತ್ತೊಂದು ವಿಶೇಷ. ಹೌದು, ಪರಿಣೀತಿ ಚೋಪ್ರಾ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್. ಯಾಕಂತ ಹೇಳಿದ್ರೆ ಆಕೆ ಕೋಟಿ ಕುಳ. ಆಕೆಯ ತಂದೆ ಆಗಿರ್ಬೋದು, ಪ್ರಿಯಾಂಕಾ ಚೋಪ್ರಾ, ಆಕೆ ಸಹೋದರಿ ಆಗಿರ್ಬೋದು, ಎಲ್ಲರೂ ಕೂಡ ಕೋಟಿ ಕುಳಗಳೇ. ಸೊ ದಟ್ಟು ಅವರಿಗೆ ಏನೂ ಕೂಡ ಕಡಿಮೆ ಇರಲಿಲ್ಲ. ಇನ್ನು ರಾಘವ್ ಚಡ್ಡಾ ಮತ್ತು ಪರಿಣೀತಿ ಚೋಪ್ರಾ ಅವರು ಲಂಡನ್ನಲ್ಲಿ ಭೇಟಿಯಾಗಿ ಮೊದಲ ಬಾರಿ ಲಂಡನ್ನಲ್ಲಿ ಬ್ರಿಟಿಷ್ ಕೌನ್ಸಿಲ್ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದರು. ಇಬ್ಬರು ಕೂಡ ಭಾಗಿಯಾಗಿದ್ದರು. ಮನೋರಂಜನಾ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಪರಿಣೀತಿ ಮತ್ತು ಆಡಳಿತ ರಾಜಕೀಯಕ್ಕಾಗಿ ರಾಘವ್ ಚಡ್ಡಾ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಎಲ್ಲಿ? ಲಂಡನ್ನಲ್ಲಿ. ನೋಡಿ, ನಮ್ಮ ಹಣೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಬಂಧವನ್ನು ಬರೆದಿರ್ತಾನೆ ದೇವರು ಅನ್ನೋದಕ್ಕೆ ಸಾಕ್ಷಿ ಇದು ಅಂತಲೇ ಹೇಳ್ಬೋದು. ಎಲ್ಲಿಯ ಮುಂಬೈ, ಎಲ್ಲಿಯ ದಿಲ್ಲಿ, ಎಲ್ಲಿಯ ಭಾರತ, ಎಲ್ಲಿಯ ಲಂಡನ್. ಅಲ್ಲಿ ಹೋಗಿ ಇವರಿಬ್ಬರು ಕೂಡ ಭೇಟಿ ಆಗಬೇಕು, ಅಲ್ಲಿ ಭೇಟಿ ಸ್ನೇಹವಾಗಬೇಕು, ಸ್ನೇಹ ನಂತರ ಬಂದು ಇಲ್ಲಿ ಮದುವೆವರೆಗೆ ನಿಲ್ಲಬೇಕು ಅಂತ ಹೇಳಿದ್ರೆ ಎಲ್ಲದೂ ಕೂಡ ವಿಧಿಯ ನಿಯಮ, ಎಲ್ಲವೂ ಕೂಡ ಬರೆದಿರುವಂತಹ ಲೈನ್ಗಳೇ. ಅದನ್ನು ಬದಲಾಯಿಸೋದಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು. ಈ ಸಂದರ್ಭದಲ್ಲಿ ಭೇಟಿಯಾಗಿದ್ದಂಥ ಇಬ್ಬರು ಮುಂದೆ ಈ ಭೇಟಿಯ ಫಲವಾಗಿಯೇ ಪ್ರೇಮವಾಗಿ ಬದಲಾಗುತ್ತೆ. ಬಹಳಷ್ಟು ದಿನಗಳ ಕಾಲದವರೆಗೂ ಕೂಡ ದಂಪತಿ ಈ ಪ್ರೇಮದ ವಿಚಾರವನ್ನು, ಲವ್ ಸ್ಟೋರಿಯ ವಿಚಾರವನ್ನು ಎಲ್ಲೂ ಕೂಡ ಇವರು ಹೇಳೋಕ್ಕೆ ಹೋಗೋದಿಲ್ಲ, ಗೌಪ್ಯವಾಗಿ ಇಟ್ಟಿರ್ತಾರೆ. 2023ರ ಮೇ ತಿಂಗಳಿನಲ್ಲಿ ನವದೆಹಲಿಯ ಕಪೂರ್ತಲಾ ಮನೆಯಲ್ಲಿ
ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಳ್ತಾರೆ. ನಂತರ 2023 ಸೆಪ್ಟೆಂಬರ್ 24ರಂದು ರಾಜಸ್ಥಾನದ ಉದಯಪುರದ ದಿ ಲೀಲಾ ಪ್ಯಾಲೇಸ್ನಲ್ಲಿ ರಾಘವ್ ಚಡ್ಡಾ ಮತ್ತು ಪರಿಣಿತಿ ಚೋಪ್ರಾ ಮದುವೆಯನ್ನು ಕೂಡ ಆಗ್ತಾರೆ. ಇನ್ನು ದಂಪತಿಗಳಿಗೆ ನೀರ್ ಅನ್ನುವಂತಹ ಒಬ್ಬ ಗಂಡು ಮಗು ಕೂಡ ಇದ್ದಾನೆ. ವಿಶೇಷವಾಗಿದೆ ಹೆಸರು ನೀರ್ ಅಂತ ಹೇಳಿಬಿಟ್ಟು. ರಾಘವ್ ಚಡ್ಡಾ ಮತ್ತು ಪರಿಣಿತಿ ಚೋಪ್ರಾ ಅವರ ಒಟ್ಟು ಆಸ್ತಿಯ ಮೌಲ್ಯ 2026ರ ಆರಂಭದ ವೇಳೆಗೆ 75 ಕೋಟಿ ರೂಪಾಯಿ ಇತ್ತು. ಪರಿಣಿತಿ ಚೋಪ್ರಾ ಅವರ ಆಸ್ತಿಯ ಮೌಲ್ಯ ಸುಮಾರು ಒಂದು 74 ಕೋಟಿ ರೂಪಾಯಿ ಇದೆ. ಮುಂಬೈನ ಬಾಂದ್ರಾದಲ್ಲಿರುವಂಥ ಐಷಾರಾಮಿ ಮನೆ ಇದು 22 ಕೋಟಿ ಮೌಲ್ಯದ್ದು. ರೇಂಜ್ ರೋವರ್ ವೋಗು, ಆಡಿ Q4, ಆಡಿ Q7 ಸೇರಿದಂತೆ ಐಷಾರಾಮಿ ಕಾರುಗಳ ಸಂಗ್ರಹ ಇವರ ಬಳಿ ಇದೆ. ಇನ್ನು ರಾಘವ್ ಚಡ್ಡಾ ಅವರ ಚುನಾವಣೆ ಸಂದರ್ಭದಲ್ಲಿ ಸಲ್ಲಿಸಿದಂಥ ಅಫಿಡೇಟ್ಗಳ ಆಧಾರದ ಮೇಲೆ ಅವರ ಘೋಷಿತ ನಿವ್ವಳ ಮೌಲ್ಯ ತುಂಬ ಕಡಿಮೆ ಇದೆ. ಇದನ್ನು ಸುಮಾರು ಒಂದು 50 ಲಕ್ಷ ರೂಪಾಯಿ ಅಂತೇಳಿ ಅಂದಾಜಿಸ್ಬೋದು. ಇದರಲ್ಲಿ ಸುಮಾರು ಒಂದು 36 ಲಕ್ಷದ ಮನೆ, ಆಸ್ತಿ ಮತ್ತು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಕಾರು, ಚಿನ್ನ, ಷೇರುಗಳು, ಹೂಡಿಕೆ ಇಷ್ಟು ಮಾತ್ರ ಇದ್ದಾವೆ. ಇದು ಬಿಟ್ಟು ಬೇರೆ ಏನೂ ಕೂಡ ಇಲ್ಲ. ಹಾಗೆ ನೋಡಿದ್ರೆ ಈ ಅಧಿಕೃತ ಡಾಕ್ಯುಮೆಂಟ್ನ ಪ್ರಕಾರ ಗಂಡನಿಗಿಂತ ಹೆಂಡತಿಯ ಆಸ್ತಿಯೇ ಜಾಸ್ತಿ ಇದೆ. ಇನ್ಫ್ಯಾಕ್ಟು ಹೆಂಡತಿಯ ಇನ್ಕಮ್ ಕೂಡ ಹಾಗೇ ಇದೆ. ಆಕೆ ಒಂದು ಆ್ಯಡ್ನಲ್ಲಿ ಭಾಗವಹಿಸಿದ್ರೆ ಸಾಕು, ಆಕೆಗೆ ಲಕ್ಷಗಟ್ಟಲೆ ಹಣವನ್ನು ಕೊಡ್ತಾರೆ. ಇನ್ನು ಈಕೆ ಸಹೋದರಿ ಪ್ರಿಯಾಂಕಾ ಚೋಪ್ರಾ ಕೂಡ ನಿಮಗೆ ಗೊತ್ತಿರೋ ಹಾಗೆ ಪ್ರಖ್ಯಾತ ನಟಿ. ಆಕೆಗೂ ಕೂಡ ಬಹಳ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ. ಇವತ್ತಿಗೆ ಬಾಲಿವುಡ್ನಿಂದ ಪ್ರಿಯಾಂಕಾ ದೂರ ಆಗಿದ್ದರೂ ಕೂಡ ಆಕೆಯ ಈ ಪಾಪ್ಯುಲಾರಿಟಿ ಮಾತ್ರ ಕಡಿಮೆ ಆಗಲಿಲ್ಲ ಭಾರತದಲ್ಲಿ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ವಿಭಿನ್ನವಾಗಿ ಇವರಿಬ್ಬರು ಕೂಡ ಮದುವೆಯನ್ನು ಕೂಡ ಆಗಿದ್ದರು. ಯಾರೋ ಪರಿಣಿತಿ ಮತ್ತು ಈ ರಾಘವ್ ಚಡ್ಡಾ ಇದ್ದಾರಲ್ಲ, ಇವರ ಮದುವೆ ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿ ನಡೀತು. ಸೆಪ್ಟೆಂಬರ್ 24, 2023ರಲ್ಲಿ ಈ ಮದುವೆ ನಡೀತು. ಈ ಕ್ಯೂಟ್ ಕಪಲನ್ನು ನೋಡಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗಿತ್ತು. ಅಯ್ಯೋ, ಇಷ್ಟು ಸುಂದರವಾದಂತಹ ನಟಿ, ಇಷ್ಟು ಸುಂದರವಾದಂಥ ಒಬ್ಬ ರಾಜಕಾರಣಿಯ ಹಿಂದೆ ಬಿದ್ದಿದ್ದು ಹೇಗೆ ಇವರ ಪ್ರೀತಿ ಶುರು ಆಯಿತು ಅನ್ನುವಂತಹ ವಿಚಾರ ಅವತ್ತೇ ಭಾರಿ ಚರ್ಚೆಗೆ ಬಂದಿತ್ತು. ನೋಡಿ, ಅವತ್ತು ಹೇಳ್ತಾರೆ, ಯಾರು ಪರಿಣಿತಿ ಚೋಪ್ರಾ ಅವತ್ತು ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾರೆ, ಒಂದೇ ಒಂದು ಭೇಟಿಯ ಬಗ್ಗೆ ನಾವು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಆ ಭೇಟಿ ಇವತ್ತು ಎಲ್ಲಿಗೆ ತಂದು ನಿಲ್ಲಿಸ್ತದೆ, ಒಬ್ಬ ಅದ್ಭುತ ವ್ಯಕ್ತಿಯನ್ನು ನನಗೆ ಪರಿಚಯ ಮಾಡ್ತದೆ, ಜೊತೆಗೆ ಎಂಥ ಕಾಮಂಡು ಕೂಲೆಸ್ಟ್ ಪರ್ಸನ್ ಆತ ಅನ್ನೋದು ನನಗೆ ಭಾರಿ ಇಷ್ಟ ಆಯಿತು ಅಂತಲೂ ಕೂಡ ಅವತ್ತು ಹೇಳಿದರು. ಅವರ ಸಪೋರ್ಟಿಂಗ್, ಅವರ ಹಾಸ್ಯ ಪ್ರವೃತ್ತಿ, ಬುದ್ಧಿ ಮತ್ತು ಸ್ನೇಹ, ಅವರ ಕೇರಿಂಗ್ನೆಸ್ಸು ಎಲ್ಲವನ್ನು ಕೂಡ ಕಂಡು ನನಗೆ ಭಾರಿ ಖುಷಿಯಾಯಿತು. ಈಸ್ ಮೈ ಹೋಮ್ ಅಂತಲೂ ಕೂಡ ಅವತ್ತು ಪರಿಣಿತಿ ರಾಘವ್ ಚಡ್ಡಾರನ್ನು ಹಾಡಿ ಹೋಗಲಿದ್ರು. ಇವರಿಬ್ಬರು ಕೂಡ ಅವತ್ತು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಬಹುಶಃ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಪ್ರೀತಿಯ ವಿಚಾರ ಹೊರಗಡೆ ಬಂತು. ಎಂಗೇಜ್ಮೆಂಟ್ ಆಯಿತು, ಬೆನ್ನಲ್ಲೇ ಮದುವೆನೂ ಕೂಡ ಆಯಿತು. ಮದುವೆ ಆದ ಬಳಿಕ ಇವರಿಬ್ಬರು ಇವತ್ತಿಗೂ ಕೂಡ ತುಂಬ ಅನ್ಯೋನ್ಯವಾಗಿದ್ದಾರೆ. ಅಲ್ಲಿ ಇಲ್ಲಿ ಫಾರಿನ್ ಟ್ರಿಪ್ಗಳನ್ನು ಮಾಡುವಂಥದ್ದು ಮತ್ತು ಲೈಫಲ್ಲಿ ಒಂದೇನಾಗುತ್ತೆ ಅಂತ ಹೇಳಿದ್ರೆ, ರಾಜಕಾರಣಿಗಳಾಗಿರ್ಬೋದು ಅಥವಾ ಸೆಲೆಬ್ರಿಟಿಗಳಿಗೆ ಒಂದು ಸಮಸ್ಯೆ ಏನಾಗೋದು ಅಂದರೆ ಪರ್ಸ್ನಲ್ ಲೈಫ್ಗೆ ಟೈಮ್ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಇಲ್ಲಿ ರಾಘವ್ ಚಡ್ಡಾ ಆಗಲ್ಲ. ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಅಂದರೆ ರಾಜಕಾರಣವನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಿದ್ದಾರೆ, ಈ ವೈವಾಹಿಕ ಜೀವನವನ್ನು ಕೂಡ ಅಷ್ಟೇ ಚೆನ್ನಾಗಿ ಇವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇವರ ಸಂಬಂಧ ಇವತ್ತಿಗೂ ಕೂಡ ಒಂದು ರೀತಿಯಲ್ಲಿ ಸುಂದರವಾಗಿ ಸಾಗ್ತಾ ಇದೆ. ಇದೇ ರೀತಿ ಇವರ ದಾಂಪತ್ಯ 100 ಕಾಲ ಚೆನ್ನಾಗಿರಲಿ ಅನ್ನೋದು ನಮ್ಮ ಹಾರೈಕೆ ಕೂಡ. ಅವರ ರಾಜಕೀಯ ನಿಲುವುಗಳು ಏನೇ ಇರ್ಬೋದು, ಬಟ್ ದಾಂಪತ್ಯದಲ್ಲಿ ತುಂಬ ಸುಂದರವಾಗಿ ಸಾಗಲಿ ಅವರ ಜೀವನ ಅನ್ನೋದು ನಮ್ಮ ಆಶಯ, ನಮ್ಮ ಹಾರೈಕೆ. ನಿಮ್ಮ ಹಾರೈಕೆನೋ, ನಿಮ್ಮ ಆಶಯ ಏನೋ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.